ಈ ಮನುಷ್ಯನ ಅಸ್ತಿತ್ವ ಅಥವಾ ಈ ಬ್ರಹ್ಮಾಂಡದ ಸೃಷ್ಟಿ ಮತ್ತೆ ನಮ್ಮ ಕಷ್ಟಗಳಿಗೆ ಮೂಲ ಕಾರಣ ಏನು ಇಂಥ ಬೃಹತ್ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು ಅಂದ್ರೆ ಆ ಸಾವಿರಾರು ಪುಟಗಳ ಗ್ರಂಥಗಳನ್ನ ಓದ್ಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಲ್ವಾ. ಹೌದು, ಸಾಮಾನ್ಯವಾದ ಅನಿಸಿಕೆ ಅದೇನೆ. ಆದ್ರೆ ಈ ಇಡೀ ವಿಶ್ವದ ರಹಸ್ಯವನ್ನ ಕೇವಲ ಒಂದೇ ಒಂದು ಪ್ಯಾರಾಗ್ರಾಫ್ನಲ್ಲಿ ಅಂದ್ರೆ ಒಂದೇ ಒಂದು ಶ್ಲೋಕದಲ್ಲಿ ಹಿಡಿದಿಡೋಕೆ ಸಾಧ್ಯನಾ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಇದು ಅಸಾಧ್ಯ ಅಂತಲೇ ಅನ್ಸುತ್ತೆ. ಖಂಡಿತ ಅಸಾಧ್ಯ ಅನ್ಸುತ್ತೆ. ಆದರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇಂಥದ್ದೇ ಒಂದು ಅದ್ಭುತವಾದ ಬೌದ್ಧಿಕ ಸಾಹಸವನ್ನು ನೋಡಲಿದ್ದೀವಿ. ಎಕ್ಸಾಕ್ಟ್ಲಿ. 13ನೇ ಶತಮಾನದ ಮಹಾನ್ ದಾರ್ಶನಿಕರಾದ ಶ್ರೀಮನ್ ಮಧ್ವಾಚಾರ್ಯರು ರಚಿಸಿದ ಬರೋಬ್ಬರಿ 37 ಬೃಹತ್ ಸರ್ವಮೂಲ ಗ್ರಂಥಗಳ ಸಾರವನ್ನ ಶ್ರೀ ವ್ಯಾಸತೀರ್ಥರು ಕೇವಲ 9 ಪ್ರಧಾನ ತತ್ವಗಳಾಗಿ ಪೋಣಿಸಿದ್ದಾರೆ. ಹೌದು, ಇದನ್ನೇ ನವಪ್ರಮೇಯ ರತ್ನಮಾಲಾ ಅಂತ ಕರೆಯೋದು. ಒಂದೇ ಶ್ಲೋಕದಲ್ಲಿ ಇಡೀ ಸಿದ್ಧಾಂತದ ಸಾರ ಇದೆ ಅದರಲ್ಲಿ. ಸೊ ಇವತ್ತಿನ ನಮ್ಮ ಗುರಿ ಏನಂದ್ರೆ ಈ ಸಂಕೀರ್ಣವಾದ ವೇದಾಂತ ತತ್ವಗಳನ್ನ ಬಿಡಿಸಿ ಯಾವುದೇ ಪೂರ್ವಭಾವಿ ಜ್ಞಾನ ಇಲ್ದೇ ಇರೋರಿಗೂ ಇದು ಸುಲಭವಾಗಿ ಅರ್ಥ ಆಗೋ ಹಾಗೆ ಮಾಡೋದು. ನಿಜ. ಇದು ಬರೀ ಯಾವುದೋ ಹಳೆ ಕಾಲದ ಸಿದ್ಧಾಂತ ಅಲ್ಲ, ಇದೊಂದು ಅತ್ಯಂತ ಲಾಜಿಕಲ್ ಆದ ತಾರ್ಕಿಕ ಚೌಕಟು. ಹಾಗಾದ್ರೆ ಇದನ್ನ ಸ್ವಲ್ಪ ಆಳ ಮಾದ್ರಿ ಬಿಡಿಸಿ ನೋಡೋಣ. ಈ 9 ತತ್ವಗಳು ಎಲ್ಲಿಂದ ಶುರುವಾಗ್ತವೆ? ಈ ಬೌದ್ಧಿಕ ಪಯಣದ ಅತ್ಯಂತ ಮೂಲಭೂತ ಹೆಜ್ಜೆ ಏನಂದ್ರೆ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋದು. ಓಕೆ. ಈ ನಕ್ಷೆಯ ಮೊದಲ ತತ್ವವೇ ಪರಮಸತ್ಯದ ಬಗ್ಗೆ ಮಾತಾಡುತ್ತೆ. ಮೂಲ ಗ್ರಂಥದಲ್ಲಿ ಇದನ್ನ ಹರಿಹಿ ಪರತರಹ ಅಂತ ಕರೆದಿದ್ದಾರೆ. ಅಂದ್ರೆ ಆ ಪರಮಾತ್ಮನೇ ಸರ್ವೋತ್ತಮ ಅಂತಾನಾ? ಹೌದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ಏನಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ಆ ಸೃಷ್ಟಿಕರ್ತ ಕೇವಲ ಒಂದು ಶೂನ್ಯ ಅಲ್ಲ ಅಥವಾ ಗುಣಗಳೇ ಇಲ್ಲದ ಒಂದು ನಿರ್ಗುಣ ಶಕ್ತಿಯಲ್ಲ. ಬದಲಾಗಿ ಆತ ಸಕಲ ಗುಣಪರಿಪೂರ್ಣ. ಜಗತ್ತಿನಲ್ಲಿರೋ ಸಕಲ ಸದ್ಗುಣಗಳು ಆತನಲ್ಲಿ ಅನಂತ ಪ್ರಮಾಣದಲ್ಲಿವೆ ಅನ್ನೋದೇ ಇದರ ಸಾರ. ಒಂದ್ ನಿಮಿಷ, ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಆ ಪರಮಶಕ್ತಿ ಆ ಯಾವುದೇ ಆಕಾರ ಇಲ್ಲದ ಅಥವಾ ಕೇವಲ ಒಂದು ಎನರ್ಜಿ ಆಗಿರಬಾರ್ದೇಕೆ? ಆತನಿಗೆ ಗುಣಗಳು ಇರಲೇಬೇಕು ಅಂತ ಈ ಸಿದ್ಧಾಂತ ಯಾಕಿಷ್ಟು ಬಲವಾಗಿ ಹೇಳುತ್ತೆ? ಅದೊಂದು ಅತ್ಯುತ್ತಮವಾದ ಪ್ರಶ್ನೆ. ಇದರ ಹಿಂದಿನ ತರ್ಕ ಬಹಳ ಸ್ಪಷ್ಟವಾಗಿದೆ. ಇಷ್ಟೊಂದು ಕಾಂಪ್ಲೆಕ್ಸ್ ಆದ ಫಿಸಿಕ್ಸ್ನ ನಿಖರವಾದ ನಿಯಮಗಳ ಮೇಲೆ ನಡೀತಿರೋ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಹೌದು, ಬಣ್ಣ, ಭಾವನೆ, ಬುದ್ಧಿಮತ್ತೆ ಎಲ್ಲವೂ ಇದೆಯಲ್ಲ. ಎಕ್ಸಾಕ್ಟ್ಲಿ. ಇಂಥ ಅಗಾಧವಾದ ಜಗತ್ತನ್ನು ಸೃಷ್ಟಿಸಲು ಆ ಸೃಷ್ಟಿಕರ್ತನ ಬಳಿ ಅನಂತವಾದ ಜ್ಞಾನ, ಇಚ್ಛಾಶಕ್ತಿ ಮತ್ತೆ ಕ್ರಿಯಾಶಕ್ತಿ ಇರಲೇಬೇಕು ಅಲ್ವಾ? ಕರೆಕ್ಟ್. ಒಂದು ಅದ್ಭುತವಾದ ಚಿತ್ರ ಬಿಡಿಸಿದ ಕಲಾವಿದನಿಗೆ ಆ ಬಣ್ಣಗಳ ಬಗ್ಗೆ ಜ್ಞಾನ ಇರಲೇಬೇಕು. ಹಾಗೆಯೇ ಈ ಜಗತ್ತನ್ನು ಸೃಷ್ಟಿಸಿದವನು ಗುಣರಹಿತನಾಗಲು ಹೇಗೆ ಸಾಧ್ಯ? ಆತ ಗುಣಪೂರ್ಣನಾಗಿದ್ರೆ ಮಾತ್ರ ಇಂಥದೊಂದು ಸೃಷ್ಟಿ ಸಾಧ್ಯ ಅನ್ನೋದು ಇಲ್ಲಿನ ವಾದ. ಓಹೋ, ಇದು ಬಹಳ ತಾರ್ಕಿಕವಾಗಿದೆ. ಆ ಸೃಷ್ಟಿಕರ್ತ ಗುಣಪೂರ್ಣನಾಗಿದ್ದಾನೆ ಅಂದ್ರೆ ಆತನಿಂದ ಬಂದ ಸೃಷ್ಟಿಯ ಬಗ್ಗೆಯೂ ಒಂದು ನಿಲುವು ಇರ್ಬೇಕಲ್ವಾ? ಖಂಡಿತ ಇರಬೇಕು. ಯಾಕೆಂದ್ರೆ ಪ್ರಾಚೀನ ಭಾರತೀಯ ತತ್ವಶಾಸ್ತ್ರದಲ್ಲಿ ಒಂದು ಬಹುದೊಡ್ಡ ಚರ್ಚೆ ಇದೆ. ನಾವು ರಿಪೋರ್ಟ್ ಮಾಡೋದಾದ್ರೆ ಅದ್ವೈತ ಸಿದ್ಧಾಂತದಲ್ಲಿ ಬ್ರಹ್ಮ ಸತ್ಯಂ, ಜಗನ್ಮಿಥ್ಯ ಅಂತ ಒಂದು ವಾದ ಇದೆ. ಭ್ರಮೆ ಅಂತ ಆ ವಾದ. ನಾವು ಕೇವಲ ಮಾಹಿತಿಯನ್ನ ವಿಶ್ಲೇಷಣೆ ಮಾಡ್ತಿರೋದ್ರಿಂದ ಈ ಮೂಲ ಗ್ರಂಥದಲ್ಲಿ ಇದಕ್ಕೇನ್ ಹೇಳಿದ್ದಾರೆ ಅಂತ ನೋಡೋಣ. ಎಕ್ಸಾಕ್ಟ್ಲಿ. ಈ ನವಪ್ರಮೇಯ ರತ್ನಮಾಲೆಯಲ್ಲಿರೋ 2ನೇ ತತ್ವ ಸತ್ಯಂ ಜಗತ್ ಅಂತ ಹೇಳುತ್ತೆ. ಅಂದ್ರೆ ಜಗತ್ತು ಸಂಪೂರ್ಣವಾಗಿ ಸತ್ಯ ಅಂತ. ಈ ವಿರುದ್ಧ ನಿಲುವನ್ನ ಗ್ರಂಥ ಹೇಗೆ ಸಾಧಿಸುತ್ತೆ? ಇಲ್ಲಿನ ಲಾಜಿಕ್ ಇಡೀ ತತ್ವಶಾಸ್ತ್ರದ ದಿಕ್ಕನ್ನೇ ಬದಲಾಯಿಸುತ್ತೆ. ಜಗತ್ತು ಭ್ರಮೆಯನ್ನ ವಾದವನ್ನ ಇದು ವ್ಯವಸ್ಥಿತವಾಗಿ ಎದುರಿಸುತ್ತೆ. ಏನಂದ್ರೆ ಸೃಷ್ಟಿಕರ್ತನಾದ ಪರಮಾತ್ಮನೇ ಸಕಲ ಗುಣಪರಿಪೂರ್ಣನಾಗಿರುವಾಗ ಆತನಿಂದ ಸೃಷ್ಟಿಯಾದ ಈ ಜಗತ್ತು ಕೇವಲ ಕಲ್ಪನೆ ಆಗೋಕೆ ಹೇಗ್ ಸಾಧ್ಯ? ಪೂರ್ಣನಾದವನಿಂದ ಬಂದ ಸೃಷ್ಟಿ ವಾಸ್ತವವೇ ಆಗಿರಬೇಕು, ಅದು ಸುಳ್ಳಾಗಲು ಸಾಧ್ಯವಿಲ್ಲ ಅಂತ. ಆದ್ರೆ ನಾವೇ ದಿನನಿತ್ಯ ನೋಡ್ತೀವಿ, ನಮ್ಮ ಇಂದ್ರಿಯಗಳು ನಮ್ಗೆ ಮೋಸ ಮಾಡ್ತವೆ. ಅಂದ್ರೆ ಉದಾಹರಣೆಗೆ ಈಗ ನೀರಿನಲ್ಲಿ ಮುಳುಗಿಸಿದ ಒಂದು ನೇರವಾದ ಕೋಲು ಡೊಂಕಾಗಿ ಕಾಣುತ್ತೆ ಅಲ್ವಾ? ನಮ್ಮ ಕಣ್ಣುಗಳೇ ನಮ್ಗೆ ಸುಳ್ಳು ಮಾಹಿತಿ ಕೊಡ್ತಿರುವಾಗ ಈ ಭೌತಿಕ ಜಗತ್ತು ನಿಜಕ್ಕೂ ಸತ್ಯ ಅಂತ ಹೇಗೆ ನಂಬೋದು? ಇದೊಂದು ದೀರ್ಘವಾದ ಕನಸಾಗಿರ್ಬೋದಲ್ವೇ ಅಂತ ಗೊತ್ತಾಗತ್ತೆ. ಹೌದು. ಆದ್ರೆ ಈ ಭೌತಿಕ ಜಗತ್ತು ಆ ರೀತಿಯ ಕನಸಲ್ಲ. ಜಗತ್ತಿನ ವಾಸ್ತವತೆಯನ್ನ ನಮ್ಮ ಇಂದ್ರಿಯಗಳ ತಾತ್ಕಾಲಿಕ ದೋಷಗಳಿಂದ ಅಳೆಯಬಾರದು. ಅಂದ್ರೆ ಆ ನೀರಿನಲ್ಲಿರೋ ಕೋಲಿನ ತರ. ಕರೆಕ್ಟ್.
ನೀರಿನಲ್ಲಿ ಕೋಲು ಡೊಂಕಾಗೆ ಕಂಡ್ರೂ ಆ ಕೋಲು ಅಲ್ಲಿ ಅಸ್ತಿತ್ವದಲ್ಲಿದೆ ಅನ್ನೋದು ಸತ್ಯ. ಆ ನೀರು ಕೂಡ ಸತ್ಯ. ಜಗತ್ತು ಸತ್ಯ ಅಂದಾಗ ಇಲ್ಲಿ ನಡೆಯುವ ಆಗುಹೋಗುಗಳು, ಮನುಷ್ಯ ಮಾಡುವ ಕರ್ಮಗಳು ಎಲ್ಲವೂ ಸತ್ಯ ಆಗತ್ತೆ. ಸೊ ಜಗತ್ತು ಕೇವಲ ಒಂದು ಮಾಯೆ ಅಲ್ಲ, ಅದು ನಮ್ಮ ಬದುಕಿನ ಅನುಭವದ ಅತ್ಯಂತ ಕಠಿಣ ವಾಸ್ತವ. ಹೌದು, ನದಿ ನೀರು ನಿರಂತರವಾಗಿ ಬದಲಾಗಬಹುದು, ಆದರೆ ನದಿ ಅನ್ನೋ ವಾಸ್ತವತೆ ಸುಳ್ಳಾಗಲ್ಲ. ಸರಿ, ಜಗತ್ತು ಸತ್ಯವಾಗಿದೆ ಅಂದಮೇಲೆ ಇಲ್ಲಿರೋ ಲಕ್ಷಾಂತರ ಜೀವರಾಶಿಗಳು, ಆ ಪ್ರಾಣಿಗಳು, ಜಡವಸ್ತುಗಳು, ಇವುಗಳ ನಡುವಿನ ಸಂಬಂಧ ಏನು? ನಾವೆಲ್ಲರೂ ಒಂದೇ ಶಕ್ತಿಯ ರೂಪಗಳಾ ಅಥವಾ ನಮ್ಮ ನಡುವೆ ವಿಭಜನೆಗಳಿವ್ಯಾ? ಈ ಪ್ರಶ್ನೆ ನಮ್ಮನ್ನ ಮೂರನೇ ಪ್ರಮುಖ ಹೆಜ್ಜೆಯತ್ತ ತಗೊಂಡೋಗುತ್ತೆ. ಅದೇ ತತ್ವತೋ ಭೇದ, ಅಂದ್ರೆ ನೈಜವಾದ ಭೇದಗಳು. ಭೇದ ಅಂದ್ರೆ ಡಿಫರೆನ್ಸ್ ಅಲ್ವಾ? ಹೌದು. ನಾವೆಲ್ಲರೂ ಒಂದೇ ಅನ್ನೋ ಕಲ್ಪನೆಯನ್ನ ಈ ಸಿದ್ಧಾಂತ ಸಂಪೂರ್ಣವಾಗಿ ನಿರಾಕರಿಸುತ್ತೆ. ಜಗತ್ತಿನಲ್ಲಿರೋ ವ್ಯತ್ಯಾಸಗಳು ಭ್ರಮೆಯಲ್ಲ, ಅವು ಸಾರ್ವಕಾಲಿಕವಾದವು. ಇದನ್ನು ವಿವರಿಸೋಕೆ ಮೂಲ ಗ್ರಂಥದಲ್ಲಿ 5 ನೈಜ ಭೇದಗಳನ್ನು ಕೊಟ್ಟಿದ್ದಾರೆ. ಅದನ್ನ ಪಂಚಭೇದ ಅಂತಾರೆ. ಹಾ, ಆ ವರ್ಗೀಕರಣಗಳು ಯಾವುವು? ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇವು 5 ಆಧಾರ ಸ್ತಂಭಗಳು. ಮೊದಲನೇದು ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಭೇದ. ಸೃಷ್ಟಿಕರ್ತ ಮತ್ತು ಸೃಷ್ಟಿಯಾದವನ ನಡುವೆ ಶಾಶ್ವತ ವ್ಯತ್ಯಾಸ ಇದೆ. ಓಕೆ. ಎರಡನೇದು ಜೀವಾತ್ಮ ಮತ್ತು ಮತ್ತೊಬ್ಬ ಜೀವಾತ್ಮನ ನಡುವಿನ ಭೇದ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಅಸ್ತಿತ್ವ ಇನ್ನೊಬ್ಬರಿಗಿಂತ ಭಿನ್ನ. ಕರೆಕ್ಟ್. ಮೂರನೇದು ಜಡವಸ್ತು ಮತ್ತು ಪರಮಾತ್ಮನ ನಡುವಿನ ಭೇದ. ನಾಲ್ಕನೇದು ಒಂದು ಜಡವಸ್ತು ಮತ್ತು ಮತ್ತೊಂದು ಜಡವಸ್ತುವಿನ ನಡುವಿನ ಭೇದ. ಅಂದ್ರೆ 2 ನಿರ್ಜೀವ ವಸ್ತುಗಳ ನಡುವಿನ ವ್ಯತ್ಯಾಸ. ಹೌದು. ಮತ್ತೆ ಕೊನೆಯದಾಗಿ ಜೀವಾತ್ಮ ಮತ್ತು ಜಡವಸ್ತುವಿನ ನಡುವಿನ ಭೇದ. ಹಾ, ಇದನ್ನ ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡಿದ್ರೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ನನ್ನ ಮುಂದಿರೋ ಈ ಟೇಬಲ್ ಮತ್ತು ನನ್ನ ಲ್ಯಾಪ್ಟಾಪ್ ಒಂದೇ ಅಲ್ಲ, ಅವುಗಳ ನಡುವೆ ಭೇದ ಇದೆ. ಹೌದು. ಹಾಗೆಯೇ ಜಡವಾಗಿರುವ ಈ ಟೇಬಲ್ಗೂ ಅರಿವಿರುವ ನನಗೂ ವ್ಯತ್ಯಾಸ ಇದೆ. ಎಲ್ಲವೂ ಒಂದೇ ಆಗಿದ್ರೆ ನಾನು ಊಟ ಮಾಡಿದಾಗ ಪಕ್ಕದ ಮನೆಯವನ ಹೊಟ್ಟೆ ತುಂಬಬೇಕಿತ್ತಲ್ವಾ? ಎಕ್ಸಾಕ್ಟ್ಲಿ. ಆ ನಿಮ್ಮ ನೋವು, ನಿಮ್ಮ ಪ್ರಜ್ಞೆ ನಿಮಗೆಷ್ಟೇ ಸೀಮಿತ. ಸೊ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಭೇದ ಇದೆ ಅಂದಾಗ ನಮ್ಮಿಬ್ಬರ ನಡುವಿನ ಸಂಬಂಧ ಎಂಥದ್ದು? ನಾವು ಸಂಪೂರ್ಣ ಸ್ವತಂತ್ರರಾ? ಖಂಡಿತ ಅಲ್ಲ. ಇದನ್ನೇ 4ನೇ ತತ್ವದಲ್ಲಿ ಜೀವಗಣಾಹ ಹರೇರನುಚರಾಹ ಅಂತ ವಿವರಿಸಿದ್ದಾರೆ. ಅಂದ್ರೆ ಎಲ್ಲಾ ಜೀವಾತ್ಮರು ಆ ಪರಮಾತ್ಮನ ಅಧೀನದಲ್ಲಿ ಇರೋರು. ಅಂದ್ರೆ ನಾವೆಲ್ಲರೂ ಆತನ ಕಂಟ್ರೋಲ್ನಲ್ಲಿದ್ದೀವಿ ಅಂತನಾ? ಹೌದು. ನಮ್ಮ ದೇಹ ಜಡ, ಅದನ್ನ ನಡೆಸುವ ಪ್ರಜ್ಞೆಯೇ ಜೀವಾತ್ಮ. ಆದ್ರೆ ಆ ಜೀವಾತ್ಮನಿಗೂ ಶಕ್ತಿಯನ್ನ, ಪ್ರೇರಣೆಯನ್ನ ನೀಡುವವನು ಆ ಪರಮಾತ್ಮ. ಆತನ ಅಧೀನದಲ್ಲಿರುವ ಜೀವರಾಶಿಗಳಲ್ಲಿ ವಾಯುದೇವರನ್ನ ಅತ್ಯುನ್ನತ ಸ್ಥಾನದಲ್ಲಿರಿಸಲಾಗಿದೆ. ಇಲ್ಲಿ ಒಂದು ಪ್ರಬಲವಾದ ಮತ್ತು ಸ್ವಲ್ಪ ಮಟ್ಟಿಗೆ ವಿವಾದಾತ್ಮಕವಾದ ಪ್ರಶ್ನೆ ಕೇಳಲೇಬೇಕು. ಜೀವಾತ್ಮರ ಬಗ್ಗೆ ಮಾತಾಡುವಾಗ ಈ ಗ್ರಂಥ ನೀಚೋಚ್ಚ ಭಾವಂ ಗತಾಹ ಅಂತ ಹೇಳುತ್ತೆ. ಹೌದು, ಹೇಳುತ್ತೆ. ಜೀವಾತ್ಮರ ನಡುವೆ ತಾರತಮ್ಯ ಅಥವಾ ಮೇಲು ಕೀಳು ಅನ್ನೋ ಶ್ರೇಣಿ ಇದೆ ಅಂತ. ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲಾ ಮನುಷ್ಯರು ಸಮಾನರು ಅನ್ನೋದು ನಮ್ಮ ನಂಬಿಕೆ ಅಲ್ವಾ? ಖಂಡಿತ. ಸೊ ಸಮಾನತೆಗಾಗಿ ಇಡೀ ಜಗತ್ತು ಹೋರಾಡ್ತಿರುವಾಗ ಆತ್ಮಗಳ ನಡುವೆಯೇ ತಾರತಮ್ಯ ಇದೆ ಅಂತ ಹೇಳೋದು ಸಮಾಜದಲ್ಲಿ ಅಸಮಾನತೆಯನ್ನ ಹುಟ್ಟುಹಾಕಿದ ಹಾಗೆ ಆಗಲ್ವಾ? ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ ಈ ಸಿದ್ಧಾಂತ? ಇದು ಮೇಲ್ನೋಟಕ್ಕೆ ಬಹಳ ಜನರಿಗೆ ಗೊಂದಲ ತರುವ ವಿಚಾರನೆ. ಆದ್ರೆ ಇದನ್ನ ನಾವು ಬಹಳ ಆಳವಾದ ತಾತ್ವಿಕ ದೃಷ್ಟಿಕೋನದಿಂದ ನೋಡಬೇಕು. ಮಧ್ವಾಚಾರ್ಯರು ಹೇಳ್ತಿರೋ ಈ ತಾರತಮ್ಯ ನಾವು ಸಮಾಜದಲ್ಲಿ ಕಾಣುವ ಆರ್ಥಿಕ, ಜಾತಿ ಅಥವಾ ಅಧಿಕಾರ ಆಧಾರಿತ ಪ್ರಾಪಂಚಿಕ ಅಂತಸ್ತಿನ ಬಗ್ಗೆ ಖಂಡಿತ ಅಲ್ಲ. ಹಾಗಾದ್ರೆ ಈ ತಾರತಮ್ಯ ಯಾವುದರ ಆಧಾರದ ಮೇಲಿದೆ? ಇದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅಂದ್ರೆ ಮತ್ಯಾವುದು? ಇದು ಜೀವಾತ್ಮನ ಆಂತರಿಕ, ಮೂಲಭೂತ ಆಧ್ಯಾತ್ಮಿಕ ಸಾಮರ್ಥ್ಯದ ಬಗ್ಗೆ ಹೇಳ್ತಿರೋ ಮಾತು. ಆಂತರಿಕ ಸಾಮರ್ಥ್ಯ ಅಂದ್ರೆ ಪ್ರತಿಯೊಂದು ಜೀವಾತ್ಮಕ್ಕೂ ತನ್ನದೇ ಆದ, ಬದಲಾಯಿಸಲಾಗದ ಒಂದು ಮೂಲ ಸ್ವಭಾವ ಇರುತ್ತೆ. ಜ್ಞಾನವನ್ನ, ಭಕ್ತಿಯನ್ನ ಗ್ರಹಿಸುವ ಕೆಪಾಸಿಟಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ. ಓಹೋ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಉಪಮೆ ನೋಡೋಣ. ಊಟ ಮಾಡುವಾಗ ಕೆಲವು ಸಣ್ಣ ಬಟ್ಲುಗಳಿರ್ತವೆ, ಮತ್ತೆ ಕೆಲವು ದೊಡ್ಡ ಪಾತ್ರೆಗಳಿರ್ತವೆ. ಹೌದು. ಸಣ್ಣ ಬಟ್ಲು ತುಂಬಿದ್ರೂ ಅದೂ ಪೂರ್ಣವೇ, ದೊಡ್ಡ ಪಾತ್ರ ತುಂಬಿದ್ರೂ ಅದೂ ಪೂರ್ಣವೇ. ಆದ್ರೆ ಎರಡರ ಕೆಪಾಸಿಟಿ ಬೇರೆ ಬೇರೆ ಅಲ್ವಾ? ಆ ಭಿನ್ನವಾದ ಸಾಮರ್ಥ್ಯವನ್ನೇ ಇಲ್ಲಿ ತಾರತಮ್ಯ ಅಂತ ಕರೆದಿರೋದು.
ವಾವ್! ಅಂದ್ರೆ ಸಮಾನತೆ ಅಂದ್ರೆ ಎಲ್ಲರನ್ನೂ ಬಲವಂತವಾಗಿ ಒಂದೇ ಅಚ್ಚಿಗೆ ಹಾಕೋದಲ್ಲ, ಬದಲಾಗಿ ಪ್ರತಿಯೊಬ್ಬರ ಆಂತರಿಕ ಸಾಮರ್ಥ್ಯ ಅನನ್ಯ ಅಂತ ಒಪ್ಕೊಳ್ಳೋದು. ನಿಖರವಾಗಿ. ಮತ್ತೆ ಈ ಸಿದ್ಧಾಂತದ ಅತ್ಯಂತ ಕುತೂಹಲಕಾರಿ ಅಂಶ ಏನಂದ್ರೆ, ಈ ಆಂತರಿಕ ಸಾಮರ್ಥ್ಯದ ವ್ಯತ್ಯಾಸ ಶಾಶ್ವತವಾದದ್ದು. ಅದು ಪ್ರಳಯ ಕಾಲದಲ್ಲಿಯೂ ನಾಶ ಆಗೋದಿಲ್ಲ. ಅಷ್ಟೇ ಏಕೆ, ಮುಕ್ತಿಯಲ್ಲೂ ಇರುತ್ತಾ? ಹೌದು, ಮೋಕ್ಷದ ಸ್ಥಿತಿಗೆ ಹೋದಾಗಲೂ ಈ ವ್ಯತ್ಯಾಸಗಳು ಹಾಗೆಯೇ ಇರುತ್ತವೆ. ಮುಕ್ತಿಯಲ್ಲೂ ಪ್ರತಿಯೊಬ್ಬರ ಆನಂದದ ಮಟ್ಟ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇರುತ್ತೆ. ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ. ಸರಿ, ನಾವ್ಯಾರು, ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ನಾವು ಅರಿತೇವು. ಈಗ ಮುಂದಿನ ತಾರ್ಕಿಕ ಪ್ರಶ್ನೆ, ನಮ್ಮ ಅಂತಿಮ ಗುರಿ ಏನು? ತತ್ವಶಾಸ್ತ್ರದ ಪ್ರಕಾರ ಮನುಷ್ಯನ ಅಂತಿಮ ಗುರಿ ಮುಕ್ತಿಯನ್ನ ಪಡೆಯೋದು. ಆದ್ರೆ ಮುಕ್ತಿ ಅಂದ್ರೆ ಏನು? ಈ ಗ್ರಂಥ ಮುಕ್ತಿಯನ್ನ ಹೇಗೆ ವ್ಯಾಖ್ಯಾನಿಸುತ್ತೆ? ಸಾಮಾನ್ಯವಾಗಿ ನಾವೇನ್ ಅಂದ್ಕೊಳ್ತೀವಿ, ಮುಕ್ತಿ ಅಂದ್ರೆ ಯಾವುದೋ ಹೊಸ ಲೋಕಕ್ಕೆ ಹೋಗೋದು ಅಥವಾ ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡು ಪರಮಾತ್ಮನಲ್ಲಿ ಲೀನಾಗೋದು ಅಂತ ಅಲ್ವಾ? ಹೌದು, ಕಾಮನ್ ಆಗಿ ಎಲ್ರೂ ಹಾಗೆ ಅಂದ್ಕೊಳ್ಳೋದು. ಆದರೆ ಇಲ್ಲಿನ ವ್ಯಾಖ್ಯಾನ ಸಂಪೂರ್ಣ ಭಿನ್ನವಾಗಿದೆ. ಮುಕ್ತಿರ್ ನೈಜ ಸುಖಾನುಭೂತಿ ಅಂದ್ರೆ ಜೀವಾತ್ಮನು ತನ್ನ ನೈಜವಾದ ಸಹಜವಾದ ಆನಂದವನ್ನ ಅನುಭವಿಸುವುದೇ ಮುಕ್ತಿ. ಓ, ಅಂದ್ರೆ ಹೊಸದಾಗಿ ಏನೂ ಆಗೋದಲ್ಲ. ಇಲ್ಲ, ಮುಕ್ತಿ ಅಂದ್ರೆ ನೀವ್ಯಾರೋ ಬೇರೆಯವರಾಗೋದಲ್ಲ, ಹೊರಗಿನಿಂದ ಏನನ್ನೋ ಪಡ್ಕೊಳ್ಳೋದಲ್ಲ, ಅದು ನಿಮ್ಮೊಳಗಿನ ನೈಜ ಸುಖದ ಅನುಭವ. ಆ ಈ ಕಾನ್ಸೆಪ್ಟ್ ಅನ್ನ ಬಿಡಿಸಿ ಹೇಳೋಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ಮುಕ್ತಿ ಅಂದ್ರೆ ಆಫೀಸ್ನಲ್ಲಿ ಪ್ರಮೋಷನ್ ಪಡೆದು ಬೇರೊಂದು ಹುದ್ದೆಗೆ ಹೋಗೋದಲ್ಲ. ಹ್ಮ್ ಬದಲಾಗಿ ಆ ಒಬ್ಬ ವ್ಯಕ್ತಿ ದಿನವಿಡೀ ದಪ್ಪನೆಯ ಕೆಸರು ಮೆತ್ತಿದ ಭಾರವಾದ ಬೂಟುಗಳನ್ನ ಧರಿಸಿ ಕೆಲ್ಸ ಮಾಡ್ತಿರ್ತಾನೆ ಅಂತಿಟ್ಕೊಳ್ಳಿ. ಓಕೆ. ಸಂಜೆಯಾದಾಗ ಆ ಭಾರವಾದ ಬೂಟುಗಳನ್ನ ಕಳಚಿಟ್ಟಾಗ ಆತನ ಪಾದಗಳಿಗಾಗುವ ಹಗುರವಾದ ನಿರಾಳವಾದ ಅನುಭವ ಇದೆಯಲ್ಲ, ಅದು ಮುಕ್ತಿ. ವಾವ್, ಅದ್ಭುತವಾದ ಉಪಮೆ ಇದು. ಅಲ್ವಾ? ಇಲ್ಲಿ ಆ ವ್ಯಕ್ತಿಗೆ ಹೊಸದಾಗಿ ಯಾವುದೇ ವಸ್ತು ಸಿಕ್ಕಿಲ್ಲ, ಬದಲಾಗಿ ಆತನಿಗೆ ಅಂಟಿಕೊಂಡಿದ್ದ ಅನಗತ್ಯ ಭಾರ ದೂರವಾಗಿದೆ ಅಷ್ಟೇ. ಎಕ್ಸಾಕ್ಟ್ಲಿ. ಇದೇ ವಿಚಾರವನ್ನ ತತ್ವಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳೋದಾದರೆ, ಆ ಜೀವಾತ್ಮನ ಮೂಲ ಸ್ವಭಾವವೇ ಆನಂದ. ಆದರೆ ನಾವು ಕನ್ನಡಿಯ ಮುಂದಿರೋ ದಪ್ಪನೆಯ ಧೂಳಿನಂತೆ ನಮ್ಮ ನೈಜ ಸ್ವರೂಪವನ್ನ ಮರಮಾಚ್ಕೊಂಡಿದ್ದೀವಿ. ಆ ಧೂಳು ಯಾವುದು ಹಾಗಾದ್ರೆ? ನೋಡಿ, ಕನ್ನಡಿಯ ಮೂಲ ಸ್ವಭಾವ ಹೊಳೆಯೋದು. ಆ ಹೊಳಪೆ ಸತ್ವಗುಣ, ಅಂದ್ರೆ ದಯೆ, ಶಾಂತಿ ಮತ್ತೆ ಜ್ಞಾನ. ಆದ್ರೆ ಅದರ ಮೇಲೆ ದಶಕಗಳಿಂದ ಕುಳಿತಿರೋ ಧೂಳಿದೆಯಲ್ಲ, ಅದು ರಜೋಗುಣ ಮತ್ತು ತಮೋಗುಣ. ಸೊ ನಮ್ಮಲ್ಲಿರೋ ಕಾಮ, ಕ್ರೋಧ ಮತ್ತು ದುರಾಸೆಗಳು ರಜೋಗುಣ ಆದ್ರೆ, ಆಲಸ್ಯ, ಅಜ್ಞಾನ ಮತ್ತೆ ನಾನು, ನನ್ನದು ಅನ್ನೋ ಅಹಂಕಾರ ತಮೋಗುಣ. ಹೌದು, ಈ ಎರಡು ಗುಣಗಳು ಸೇರಿ ಜೀವಾತ್ಮನ ಒಳಗಿರೋ ಆ ಸಹಜ ಆನಂದವನ್ನ ಮುಚ್ಚಾಕಿಬಿಡ್ತವೆ. ಅಂದ್ರೆ ಆ ಧೂಳನ್ನ ಒರೆಸಿದ ತಕ್ಷಣ ಕನ್ನಡಿ ಮತ್ತೆ ತನ್ನ ಸಹಜ ಹೊಳಪನ್ನ ಪಡೆಯುವ ಹಾಗೆ, ಅಜ್ಞಾನ ಮತ್ತು ಅಹಂಕಾರದ ಆವರಣವನ್ನ ಕಿತ್ತಾಕಿದಾಗ ನಮ್ಮ ನೈಜ ಸುಖ ತಾನಾಗಿಯೇ ಪ್ರಕಟ ಆಗುತ್ತೆ. ಡೆಫಿನೆಟ್ಲಿ. ಈ ಆನಂದ ಹೊರಗಿನಿಂದ ಬರೋದಲ್ಲ, ಅದು ಒಳಗೇ ಇರೋದು ಅನ್ನೋದು ಇಲ್ಲಿನ ಅತಿ ಮುಖ್ಯ ತಾತ್ಪರ್ಯ. ಹಾಗಾದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಬರುತ್ತೆ. ಕನ್ನಡಿಯ ಮೇಲಿನ ಧೂಳನ್ನ ಒರೆಸೋಕೆ ನಮಗೆ ಒಂದು ಬಟ್ಟೆ ಬೇಕು. ಹೌದು, ಬೇಕೇ ಬೇಕು. ತತ್ವಶಾಸ್ತ್ರ ಕೇಳೋಕೆ ಚೆನ್ನಾಗಿರುತ್ತೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವ ಟೂಲ್ ಅಥವಾ ಸಾಧನ ಯಾವುದು? ಈ ಅಜ್ಞಾನದ ಪದರವನ್ನ ತೆಗೆಯೋದು ಹೇಗೆ? ಅದಕ್ಕೆ ಉತ್ತರಿಸುತ್ತೆ ಮುಂದಿನ ಹೆಜ್ಜೆ ಅಮಲಾಭಕ್ತಿಶ್ಚ ತತ್ಸಾಧನಂ. ಆ ನೈಜ ಸುಖವನ್ನ ಅರಿಯಲು ಇರೋ ಏಕೈಕ ಸಾಧನ ಅಂದ್ರೆ ಅಮಲಾಭಕ್ತಿ. ಭಕ್ತಿಯಂದ್ರೆ ದೇವಸ್ಥಾನಕ್ಕೆ ಹೋಗೋದು ಅಥವಾ ಹುಂಡಿಗೆ ಹಣ ಹಾಕೋದಾ? ಇದು ಧೂಳನ್ನ ಹೇಗೆ ಒರೆಸುತ್ತೆ? ಇಲ್ಲ ಇಲ್ಲ, ಇಲ್ಲಿ ಅಮಲ ಅನ್ನೋ ಪದವನ್ನ ಬಹಳ ಎಚ್ಚರಿಕೆಯಿಂದ ಬಳಸಿದ್ದಾರೆ. ಅಮಲ ಅಂದ್ರೆ ಯಾವುದೇ ಕಲ್ಮಶ ಇಲ್ಲದ, ಢಾಂಬಿಕತೆ ಇಲ್ಲದ ಅಪ್ಪಟ ಭಕ್ತಿ. ಅಂದ್ರೆ ಕೇವಲ ರಿಚುವಲ್ಸ್ ಅಲ್ಲ. ಖಂಡಿತ ಅಲ್ಲ. ಇದೊಂದು ನಿರಂತರವಾದ ಮಾನಸಿಕ ಸ್ಥಿತಿ. ಭಾಗವತದಲ್ಲಿ ಉಲ್ಲೇಖಿಸಿರುವ ಹಾಗೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ ಹೀಗೆ 9 ವಿಧದ ಭಕ್ತಿ ಮಾರ್ಗಗಳಿವೆ. ಇವು ಕೇವಲ ಪೂಜಾ ವಿಧಾನಗಳಲ್ಲ, ನಮ್ಮ ಅಹಂಕಾರವನ್ನ ಕರಗಿಸುವ ಪ್ರಕ್ರಿಯೆಗಳು. ಕಪಟವಿಲ್ಲದ ಈ ಶರಣಾಗತಿಯೇ ಆ ಧೂಳನ್ನ ನಾಶ ಮಾಡುವ ಅಸ್ತ್ರ. ಸರಿ, ಈಗ ನಾವು ಸೃಷ್ಟಿಕರ್ತ, ಸತ್ಯವಾದ ಜಗತ್ತು, ನಮ್ಮ ಸಾಮರ್ಥ್ಯ, ಮುಕ್ತಿ ಮತ್ತು ಭಕ್ತಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದೆವು. ಹೌದು, ಇದೆಲ್ಲವೂ ಕೇಳೋಕೆ ಬಹಳ ಅದ್ಭುತವಾಗಿದೆ. ಆದ್ರೆ ಇದೇ ಘಟ್ಟದಲ್ಲಿ ವಿಮರ್ಶಕರು ಕೇಳುವ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಕೇಳಿ. ಈ ಎಲ್ಲಾ ತಾತ್ವಿಕ ವಿಚಾರಗಳು ಸತ್ಯ ಅಂತ ನಮ್ಗೆ ಹೇಗ್ ಗೊತ್ತು? ನಾವು ಇದನ್ನ ಕುರುಡಾಗಿ ನಂಬಬೇಕಾ? 13ನೇ ಶತಮಾನದ ಗ್ರಂಥದಲ್ಲಿ ಬರೆದಿದೆ ಅನ್ನೋ ಕಾರಣಕ್ಕೆ ಒಪ್ಕೊಳ್ಳಬೇಕೇ? ಸತ್ಯವನ್ನ ಅಳೆಯುವ ಮಾಪನಗಳೇನು? ಖಂಡಿತ ಕುರುಡಾಗಿ ನಂಬಬಾರದು.
ಭಾರತೀಯ ದರ್ಶನಶಾಸ್ತ್ರಗಳು ಎಂದಿಗೂ ಕುರುಡು ನಂಬಿಕೆಯನ್ನ ಪ್ರೋತ್ಸಾಹಿಸೋದಿಲ್ಲ. ಓಕೆ. ಯಾವುದೇ ವಿಚಾರ ಸತ್ಯವೋ ಸುಳ್ಳೋ ಅಂತ ನಿರ್ಧರಿಸಲು ನಿರ್ದಿಷ್ಟ ಸಾಧನಗಳಿವೆ. ಅವೇ ಪ್ರಮಾಣಗಳು. ಇದನ್ನ ಹಕ್ಷಾದಿ ತೃತೀಯಂ ಪ್ರಮಾಣಂ ಅಂತ ವಿವರಿಸಿದ್ದಾರೆ. ಜ್ಞಾನವನ್ನ ಪಡೆಯಲು 3 ಪ್ರಮಾಣಗಳಿವೆ: ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಇದನ್ನ ಸ್ವಲ್ಪ ಪರೀಕ್ಷೆ ಮಾಡೋಣ ಬನ್ನಿ. ಮೊದಲನೆಯದು ಪ್ರತ್ಯಕ್ಷ ಪ್ರಮಾಣ, ಅಂದ್ರೆ ನಮ್ಮ ಇಂದ್ರಿಯಗಳಿಂದ ನೇರವಾಗಿ ತಿಳಿಯೋದು. ಹೌದು. ಈಗ ನಾನು ಬೆಂಕಿಯನ್ನ ಮುಟ್ಟುತ್ತೀನಿ, ಅದು ನನ್ನ ಕೈ ಸುಡುತ್ತೆ, ಬೆಂಕಿಗೆ ಉಷ್ಣತೆ ಇದೆ ಅನ್ನೋದು ನನಗೆ ನೇರವಾಗಿ ಅನುಭವ ಆಯ್ತು. ಇದು ಅತಿ ಸುಲಭವಾದ ಜ್ಞಾನದ ಮೂಲ. ಕರೆಕ್ಟ್. ಆದ್ರೆ ನಮ್ಮ ಇಂದ್ರಿಯಗಳ ಮಿತಿ ಬಹಳ ಚಿಕ್ಕದಲ್ವಾ? ಎಲ್ಲವನ್ನೂ ಕಣ್ಣಿಂದ ನೋಡೋಕಾಗಲ್ಲ. ಹೌದು. ಕಣ್ಣಿಗೆ ಕಾಣ್ದದ್ದೆಲ್ಲವೂ ಸುಳ್ಳಲ್ಲ. ಅಲ್ಲಿ ನಮಗೆ 2ನೇ ಪ್ರಮಾಣ ಬೇಕಾಗತ್ತೆ. ಅದೇ ಅನುಮಾನ ಪ್ರಮಾಣ ಅಥವಾ ಲಾಜಿಕ್. ಇದಕ್ಕೆ ಮೂಲ ಗ್ರಂಥಗಳಲ್ಲಿ ನೀಡುವ ಹೊಗೆ ಮತ್ತು ಬೆಂಕಿಯ ಉದಾಹರಣೆ ಕ್ಲಾಸಿಕ್ ಆಗಿದೆ. ಹೌದು, ಅದೇ ನೋಡಿ. ನಾವು ದೂರದ ಬೆಟ್ಟದ ಮೇಲೆ ಹೊಗೆ ಬರೋದನ್ನ ಮಾತ್ರ ನೋಡ್ತೀವಿ, ಬೆಂಕಿಯನ್ನ ಕಣ್ಣಾರೆ ನೋಡಿಲ್ಲ. ಆದ್ರೆ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಲ್ಲಿ ಬೆಂಕಿ ಇರಲೇಬೇಕು ಅನ್ನೋ ನಮ್ಮ ಲಾಜಿಕ್ ಆಧಾರದ ಮೇಲೆ ಅಲ್ಲಿ ಬೆಂಕಿ ಇದೆ ಅಂತ ನಿಖರವಾಗಿ ಊಹಿಸ್ತೀವಿ. ಎಕ್ಸಾಕ್ಟ್ಲಿ. ಇದೇ ಅನುಮಾನ ಪ್ರಮಾಣ. ಆದ್ರೆ ಕಣ್ಣಿನಿಂದ ನೋಡಿದ್ದಾಯ್ತು, ಲಾಜಿಕ್ಕಿಂದ ಊಹಿಸಿದ್ದೂ ಆಯ್ತು. ಇವೆರಡೇ ಸಾಲ್ದೆ 3ನೇ ಪ್ರಮಾಣದ ಅಗತ್ಯ ಏನಿದೆ ನಮ್ಗೆ? ವಿಜ್ಞಾನ ಮತ್ತು ಲೌಕಿಕ ಜಗತ್ತಿಗೆ ಪ್ರತ್ಯಕ್ಷ ಮತ್ತು ತರ್ಕ ಸಾಕು. ಆದ್ರೆ ಆತ್ಮ, ಪರಮಾತ್ಮ ಅಥವಾ ಮರಣದ ನಂತರ ಏನಾಗತ್ತೆ ಅನ್ನೋ ಅತೀಂದ್ರಿಯ ವಿಷಯಗಳನ್ನ ಆ ಕೇವಲ ಕಣ್ಣಿನಿಂದ ನೋಡ್ಲೂ ಆಗಲ್ಲ, ಭೌತಿಕ ತರ್ಕದಿಂದ ಅರಿಯಲೂ ಆಗಲ್ಲ. ಅಲ್ಲಿ ನಮಗೆ ಆಗಮ ಪ್ರಮಾಣ ಅಥವಾ ವೇದಗಳಂಥ ಆಪ್ತವಾಕ್ಯಗಳು ಬೇಕಾಗ್ತವೆ. ಆದ್ರೆ ಇಲ್ಲಿ ವೇದಗಳ ಬಗ್ಗೆಯೇ ಒಂದು ಬಹುದೊಡ್ಡ ಆಕ್ಷೇಪಣೆ ಇದೆ ಅಲ್ವಾ? ವೇದಗಳನ್ನ ಓದಿದ್ರೆ ಅದರಲ್ಲಿ ಸಾವಿರಾರು ವಿರೋಧಾಭಾಸಗಳು ಇರೋ ಹಾಗೆ ಕಾಣುತ್ತೆ. ಅಂದ್ರೆ ನಿಮ್ಗೆ ಹೇಗನ್ಸ್ತು? ಕೆಲವು ಕಡೆ ಇಂದ್ರ, ಅಗ್ನಿ, ವರುಣ ಅಂತ ಬೇರೆ ಬೇರೆ ದೇವತೆಗಳ ಆರಾಧನೆ ಇದೆ. ಕೆಲವು ವಿಭಾಗಗಳು ಯಜ್ಞ, ಯಾಗಾದಿಗಳ ಕರ್ಮಕಾಂಡದ ಬಗ್ಗೆ ಮಾತಾಡಿದ್ರೆ, ಇನ್ನು ಕೆಲವು ಜ್ಞಾನಕಾಂಡದ ಬಗ್ಗೆ ಹೇಳ್ತವೆ. ಹೌದು. ಹೀಗೆ ಪ್ರಾಚೀನ ಗ್ರಂಥಗಳೇ ಒಂದಕ್ಕೊಂದು ತಾಳೆ ಆಗದಂತೆ ವಿಭಿನ್ನ ವಿಷಯಗಳನ್ನ ಹೇಳ್ತಿರುವಾಗ ಅವುಗಳನ್ನ ನಾವು ಪ್ರಮಾಣವಾಗಿ ಸ್ವೀಕಾರ ಮಾಡೋದು ಹೇಗೆ? ಇದು ಎಷ್ಟೋ ಶತಮಾನಗಳಿಂದ ವಿದ್ವಾಂಸರನ್ನು ಕಾಡಿದ ಗೊಂದಲವೇ. ಆದ್ರೆ ವೇದಗಳಲ್ಲಿನ ಈ ಮೇಲ್ನೋಟದ ವಿರೋಧಾಭಾಸಗಳನ್ನ ಪರಿಹರಿಸಿ ಅವೆಲ್ಲವನ್ನೂ ಒಂದೇ ದಾರಿಯಲ್ಲಿ ತಂದಿದ್ದೇ ಶ್ರೀಮನ್ ಮಧ್ವಾಚಾರ್ಯರ ಅತಿದೊಡ್ಡ ಬೌದ್ಧಿಕ ಸಾಧನೆ. ಓಹೋ. ಇದನ್ನೇ ಕೊನೆಯ ತತ್ವದಲ್ಲಿ ಅಖಿಲಾಂ ನಾಏಕವೇದ್ಯೋ ಹರಿಹಿ ಅಂದ್ರೆ ಎಲ್ಲಾ ವೇದಗಳಿಂದಲೂ ಅರಿಯಲ್ಪಡುವವನು ಆ ಒಬ್ಬನೇ ಪರಮಾತ್ಮ ಶ್ರೀಹರಿ. ಇದನ್ನ ಹೇಗೆ ಅರ್ಥೈಸಬಹುದು? ಅಂದ್ರೆ ವಿಭಿನ್ನ ದೇವತೆಗಳ ಉಲ್ಲೇಖ ಇದ್ರೂ ಅವೆಲ್ಲವೂ ಅಂತಿಮವಾಗಿ ಒಂದೇ ಶಕ್ತಿಯನ್ನ ಸೂಚಿಸುತ್ತವೆಯಾ? ಹೌದು. ಮಧ್ವಾಚಾರ್ಯರು ವೇದಗಳಿಗೆ ಹೊಸದಾದ ಆಳವಾದ ಅರ್ಥವನ್ನ ನೀಡಿದ್ರು. ಯಾವುದೇ ಮಂತ್ರ ಅಗ್ನಿ ಅಥವಾ ಇಂದ್ರನ ಹೆಸರುಗಳನ್ನ ಬಳಸಿದ್ರೂ ಆ ಶಬ್ದಗಳ ಮೂಲ ಅರ್ಥವನ್ನ ವಿಶ್ಲೇಷಣೆ ಮಾಡಿದಾಗ ಅವೆಲ್ಲವೂ ಆ ಪರಮಾತ್ಮನ ಅನಂತ ಗುಣಗಳನ್ನೇ ವಿವರಿಸ್ತವೆ ಅಂತ ಅವರು ತಾರ್ಕಿಕವಾಗಿ ಸಾಧಿಸಿದ್ರು. ಸೊ ವೇದಗಳಲ್ಲಿ ವಿರೋಧ ಇಲ್ಲ ಅಂತನಾ? ಖಂಡಿತ ಇಲ್ಲ. ವೇದದ ಕೆಲವು ಭಾಗಗಳು ಕೀಳು, ಕೆಲವು ಮೇಲು ಅಂತಿಲ್ಲ. ಸಂಪೂರ್ಣ ವೇದರಾಶಿಯು ಒಂದೇ ಸ್ವರದಲ್ಲಿ ಪರಮಾತ್ಮನನ್ನೇ ಸಾರುತ್ತೆ. ನಮ್ಮ ಮೇಲ್ನೋಟದ ಓದುವಿಕೆಯಲ್ಲಿ ಅಜ್ಞಾನ ಇದೆಯೇ ಹೊರತು ವೇದಗಳಲ್ಲಿ ವಿರೋಧವಿಲ್ಲ. ವಾವ್! ಅಂದ್ರೆ ಇದು ಒಂದು ದೊಡ್ಡ ಸಿಂಫನಿ ಆರ್ಕೆಸ್ಟ್ರಾವನ್ನ ನೋಡಿದ ಹಾಗೆ. ಹೇಗೆ? ಆ ವೇದಿಕೆಯಲ್ಲಿ ನೂರಾರು ಸಂಗೀತಗಾರರಿರ್ತಾರೆ. ಒಬ್ಬನ ಕೈಯಲ್ಲಿ ಪಿಟೀಲು ಇರುತ್ತೆ, ಮತ್ತೊಬ್ಬನ ಕೈಯಲ್ಲಿ ಕೊಳಲು, ಇನ್ನೊಬ್ಬನ ಬಳಿ ಡ್ರಮ್ಸ್ ಇರುತ್ತೆ. ಹೌದು. ನಾವು ಕೇವಲ ಒಬ್ಬೊಬ್ಬರನ್ನೇ ನೋಡಿದ್ರೆ ಎಲ್ಲರೂ ಬೇರೆ ಬೇರೆ ವಾದ್ಯಗಳನ್ನ ಬೇರೆ ಬೇರೆ ಸ್ವರಗಳಲ್ಲಿ ನುಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಕರೆಕ್ಟ್. ಆದ್ರೆ ಒಟ್ಟಾರೆಯಾಗಿ ಆ ಎಲ್ಲ ವಿಭಿನ್ನ ಶಬ್ದಗಳೂ ಸೇರಿ ಒಂದು ಅದ್ಭುತವಾದ ಏಕರೂಪದ ಸಂಗೀತವನ್ನ ಸೃಷ್ಟಿಸ್ತಿರ್ತವೆ. ಆ ಅಂತಿಮ ಸಂಗೀತವೇ ಪರಮಾತ್ಮನ ಸ್ತುತಿ, ವೇದಗಳ ಸಾರ. ಎಂಥ ಅದ್ಭುತವಾದ ಕ್ರೋಢೀಕರಣ ಇದು! ಬಹಳ ನಿಖರವಾದ ಹೋಲಿಕೆ ಇದು. ಈ 9 ಪ್ರಮೇಯಗಳನ್ನ ನಾವು ಪ್ರತ್ಯೇಕವಾಗಿ ನೋಡುವ ಬದಲು ಇಡೀ ರತ್ನಮಾಲೆಯಾಗಿ ಒಟ್ಟಾರೆಯಾಗಿ ನೋಡಿದಾಗ ಮನುಷ್ಯನ ಅಸ್ತಿತ್ವದ ಒಂದು ಸಂಪೂರ್ಣ ತಾರ್ಕಿಕ ಚಿತ್ರಣ ನಮಗೆ ಸಿಗುತ್ತೆ. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯನ್ನ ನಾವು ಒಂದು ಹಂತಕ್ಕೆ ತಂದು ನಿಲ್ಲಿಸೋದಾದ್ರೆ, ಈ 13ನೇ ಶತಮಾನದ ತತ್ವಗಳು ನಮ್ಮ ಇಂದಿನ ಎಐ ಮತ್ತೆ ಸ್ಮಾರ್ಟ್ಫೋನ್ ಯುಗಕ್ಕೆ ಹೇಗೆ ಅನ್ವಯ ಆಗ್ತವೆ? ದೈನಂದಿನ ಜಂಜಾಟಗಳಲ್ಲಿ ಮುಳುಗಿರೋ ಸಾಮಾನ್ಯ ಮನುಷ್ಯನಿಗೆ ಇದರಿಂದ ಆಗುವ ಲಾಭ ಏನು? ನೋಡಿ, ಲೌಕಿಕ ಪ್ರಪಂಚದ ಟೆಕ್ನಾಲಜಿ ಎಷ್ಟೇ ಬದಲಾಗಬಹುದು, ಆದರೆ ಮನುಷ್ಯನ ಮೂಲಭೂತ ಪ್ರಶ್ನೆಗಳು ಹಾಗೇ ಇವೆ. ನಿಜ. ನಾವೆಲ್ಲರೂ ಅಂತಿಮವಾಗಿ ಹುಡುಕ್ತಿರೋದು ಶಾಂತಿಯನ್ನ.
ಈ 9 ತತ್ವಗಳು ಆ ಬದುಕಿಗೆ ಒಂದು ಸ್ಪಷ್ಟವಾದ ನಕ್ಷೆಯನ್ನ ಒದಗಿಸುತ್ತವೆ. ಅಂದ್ರೆ ನಮ್ಮ ರಿಯಾಲಿಟಿ ಬಗ್ಗೆ. ಹೌದು, ನಾವು ವಾಸಿಸುವ ಈ ಜಗತ್ತು ವಾಸ್ತವವಾಗಿದೆ, ನಮ್ಮ ಕರ್ತವ್ಯಗಳಿಗೆ ಬೆಲೆ ಇದೆ ಅಂತ ಒಪ್ಪಿಕೊಳ್ಳಲು, ನಾವೆಲ್ಲರೂ ಭಿನ್ನರಾಗಿದ್ದರೂ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೆಳೆಯಬಹುದು ಅಂತ ಅರಿಯಲು, ಮತ್ತೆ ಯಾವುದೇ ವಿಚಾರವನ್ನ ಕುರುಡಾಗಿ ನಂಬದೆ ತರ್ಕಬದ್ಧವಾಗಿ ಪ್ರಶ್ನಿಸಲು. ಮತ್ತೆ ಆ ಭಕ್ತಿ ಮಾರ್ಗ. ಎಕ್ಸಾಕ್ಟ್ಲಿ. ಕಲ್ಮಶವಿಲ್ಲದ ಭಕ್ತಿಯ ಮೂಲಕ ನಮ್ಮೊಳಗಿನ ದೋಷಗಳನ್ನ ಕಳೆದುಕೊಳ್ಳಲು ಇದೊಂದು ದಾರಿದೀಪ. ನಿಜ. ಇದು ಕೇವಲ ಪ್ರಾಚೀನ ಗ್ರಂಥಗಳ ಅಧ್ಯಯನ ಅಲ್ಲ, ಇದು ನಮ್ಮ ಬದುಕಿನ ಒಳನೋಟದ ಅಧ್ಯಯನ. ಈ ಅತ್ಯಂತ ಆಳವಾದ ಚರ್ಚೆಯನ್ನ ಮುಕ್ತಾಯ ಮಾಡೋ ಮುನ್ನ ಈ ಮೂಲ ಗ್ರಂಥದ ತಾತ್ಪರ್ಯದ ಆಧಾರದ ಮೇಲೆ ನಮ್ಮೆಲ್ಲರನ್ನೂ ಚಿಂತನೆಗೆ ಹಚ್ಚುವಂತಹ ಒಂದು ವಿಚಾರವನ್ನ ನಾನಿಲ್ಲಿ ಬಿಟ್ಟೋಗಲು ಬಯಸ್ತೇನೆ. ಖಂಡಿತ, ಹೇಳಿ. ಈ ತತ್ವಗಳ ಪ್ರಕಾರ ಜೀವಾತ್ಮನ ಮೂಲ ಸ್ವರೂಪವೇ ಆನಂದ ಅಥವಾ ನೈಜ ಸುಖ ಅಂತ ನಾವು ಚರ್ಚೆ ಮಾಡಿದೆವಲ್ವಾ? ಹೌದು. ಹಾಗಾದ್ರೆ ನಮ್ಮೊಳಗೆ ಆ ಆನಂದದ ಮೂಲ ಇರುವಾಗ ನಾವು ಪ್ರತಿದಿನ ಶಾಂತಿಯನ್ನ, ಸಂತೋಷವನ್ನ ಹುಡ್ಕೊಂಡು ಹೊರಗಿನ ಭೌತಿಕ ಪ್ರಪಂಚದಲ್ಲಿ ಯಾಕೆ ಓಡಾಡ್ತಿದ್ದೀವಿ? ಬಹಳ ಆಳವಾದ ಪ್ರಶ್ನೆ. ಹೊಸ ವಸ್ತುಗಳು, ದೊಡ್ಡ ಮನೆ, ಸಮಾಜದಲ್ಲಿ ಸಿಗುವ ಮೆಚ್ಚುಗೆ, ಇವುಗಳಲ್ಲಿ ನಾವು ಸುಖವನ್ನ ಹುಡುಕ್ತಿದೀವಿ. ಇದು ಹೇಗಿದೆ ಅಂದ್ರೆ, ಕಣ್ಣಿಗೆ ಕನ್ನಡಕ ಹಾಕ್ಕೊಂಡೇ ಆ ಕನ್ನಡಕ ಎಲ್ಲೋ ಕಳೆದು ಹೋಯ್ತು ಅಂತ ಇಡೀ ಮನೆಯೆಲ್ಲ ಹುಡುಕುದಾಗೆ. ಹೌದು, ಆ ಕನ್ನಡಿಯ ಮೇಲಿನ ಧೂಳಿನ ಉದಾಹರಣೆ ತರಹ. ಎಕ್ಸಾಕ್ಟ್ಲಿ. ಹೊರಗಿನ ಪ್ರಪಂಚದಲ್ಲಿ ಸಂತೋಷವನ್ನ ಗಳಿಸಲು ಪ್ರಯತ್ನ ಪಡುವ ಬದಲು ನಮ್ಮ ಕನ್ನಡಿಯ ಮೇಲಿರುವ ಆ ಅಜ್ಞಾನ ಮತ್ತು ಅಹಂಕಾರದ ದಪ್ಪನೆಯ ಪದರಗಳನ್ನ ಕಳಚಿಕೊಳ್ಳೋದ್ರ ಕಡೆಗೆ ನಾವು ಗಮನ ಹರಿಸಬೇಕಲ್ವಾ? ಆ ಕನ್ನಡಿಯ ಮೇಲಿರುವ ಧೂಳನ್ನ ಒರೆಸುವ ಪುಟ್ಟ ಪ್ರಯತ್ನವೇ ನಮ್ಮ ಬದುಕಿನ ನಿಜವಾದ ಸಂತೋಷದ ಅನ್ವೇಷಣೆ ಆಗಬಹುದಲ್ವೇ? ಖಂಡಿತವಾಗಿಯೂ. ಕೇವಲ 9 ತತ್ವಗಳು, ಆ ಒಂದು ಸಣ್ಣ ಶ್ಲೋಕ ಇಡೀ ಬ್ರಹ್ಮಾಂಡದ ಸತ್ಯವನ್ನ, ನಮ್ಮೊಳಗಿನ ವಾಸ್ತವವನ್ನ ನಮ್ಮೆದುರು ಬಿಚ್ಚಿಡುವ ಅದ್ಭುತ ನಕ್ಷೆಯಾಗಿದೆ. ಜ್ಞಾನದ ಈ ಅನಂತ ಪ್ರಯಾಣ ಹೀಗೆಯೇ ಮುಂದುವರಿಯಲಿ. ಮತ್ತೆ ಭೇಟಿಯಾಗೋಣ.